ಸಾಹಸ ಸಿಂಹ ವಿಷ್ಣುವರ್ಧನ್ ರವರ ಮಕ್ಕಳು ಯಾರು ಅನ್ನೋ ಕುತೂಹಲ ಎಲ್ರಿಗೂ ಕೂಡ ಇದೆ. ಅಭಿಮಾನಿಗಳಿಗೂ ಕೂಡ ಕೆಲವೊಬ್ಬರಿಗೆ ಅದು ಗೊತ್ತಿರ್ಬೋದು. ಸಾಹಸ ಸಿಂಹನಿಗೆ ಮಕ್ಕಳಾಗದೇ ಇರೋದನ್ನು ಅವ್ರು ಯಾವತ್ತೂ ಕೂಡ ವೀಕ್ನೆಸ್ ಅಂತ ಅಂದುಕೊಳ್ಳೇ ಇಲ್ಲ. ವಿಷ್ಣುವರ್ಧನ್ ದತ್ತು ತೆಗೆದುಕೊಂಡ ಮಕ್ಕಳು ಯಾರು ಅನ್ನೋದಕ್ಕೆ ಒಂದು ಕ್ಲಾರಿಟಿ. ಕೀರ್ತಿ ಹಾಗೂ ಚಂದನ ಇಬ್ಬರು ಮುದ್ದಾದ ಮಕ್ಕಳನ್ನು ಅವರು ದತ್ತು ಪಡೆದುಕೊಳ್ತಾರೆ. ಬಹಳಷ್ಟು ಜನ ಅನಿರುದ್ಧ್ ಅವರ ಸ್ವಂತ ಮಗ ಅಂದುಕೊಂಡಿದ್ದಾರೆ. ಈಗಲೂ ಕೂಡ ಅನಿರುದ್ಧ್ ಸ್ವಂತ ಮಗನಂತೆ ಬಾಳ್ತಾ ಇದ್ದಾರೆ. ಜೊತೆಗೆ ಆ ಆದರ್ಶಗಳನ್ನು ಕೂಡ ಪಾಲಿಸ್ತಾ ಇದ್ದಾರೆ. ಆದರೆ ಅನಿರುದ್ಧ್ ಅಳಿಯ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಕೀರ್ತಿ ಹಾಗೂ ಚಂದನ ಈ ಇಬ್ಬರು ಹೆಣ್ಣು ಮಕ್ಕಳನ್ನು ಅವರು ದತ್ತು ತೆಗೆದುಕೊಳ್ತಾರೆ. ಬಹಳಷ್ಟು ಜನಕ್ಕೆ ಆ ಗೊಂದಲ ಇದ್ದೇ ಇದೆ, ಇಬ್ಬರು ಕೂಡ ಅಕ್ಕ ತಂಗಿಯರಲ್ಲ ಅಂತ. ಆದರೆ ವಿಷ್ಣುವರ್ಧನ್ ಅದ್ರ ಬಗ್ಗೆ ಖಾತ್ರಿಯನ್ನು ಕೂಡ ಕೊಟ್ಟಿದ್ದರು. ಕೀರ್ತಿ ಹಾಗೂ ಚಂದನ ಇವರಿಬ್ಬರೂ ಕೂಡ ಸಹೋದರಿಯರೇ. ಇಬ್ಬರೂ ಹೆಣ್ಣು ಮಕ್ಕಳನ್ನು ದತ್ತು ಪಡೆದಿದ್ದು ತಾಯಿ ಭಾರತಿ ಅಮ್ಮ ಮತ್ತು ವಿಷ್ಣುವರ್ಧನ್ ಇಬ್ಬರೂ ಒಂದು ಡಿಸೈಡ್ ಮಾಡಿ ನಿರ್ಧಾರಕ್ಕೆ ಬಂದು ಈ ಇಬ್ಬರೂ ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ. ಜೊತೆಗೆ ಇನ್ನೊಂದು ಕುತೂಹಲ ನಿಮಗೆಲ್ರಿಗೂ ಕೂಡ ಅದು ವಿಶೇಷ ಅನ್ನಿಸ್ಬೋದು. ಭಾರತಿ ಅಮ್ಮನ ಸ್ವಂತ ತಂಗಿಯ ಮಕ್ಕಳು ಈ ಕೀರ್ತಿ ಹಾಗೂ ಚಂದನ ಇಬ್ಬರೂ ಮಕ್ಕಳನ್ನು ದತ್ತು ಪಡೆದು ಸಾಕಲಿಕ್ಕೆ ಡಿಸೈಡ್ ಮಾಡ್ತಾರೆ. ವಿಷ್ಣುವರ್ಧನ್ರವ್ರಿಗೂ ಕೂಡ ಬಹಳಷ್ಟು ಕಡೆ ಹೇಳಿದ್ದಾರೆ, ಕೀರ್ತಿ ಒಂದು ರೀತಿಯಲ್ಲಿ ಮಿಸ್ಟರಿ ಅಂತ. ಯಾಕೆಂದರೆ ಅಷ್ಟೊಂದು ಪ್ರೀತಿ, ಒಂಥರ ಇಬ್ಬರು ಮಕ್ಕಳನ್ನು ಮುತ್ತಿನಂತೆ ಬೆಳೆಸಿರ್ತಾರೆ. ಅವರೇ ಸ್ಫೂರ್ತಿ, ಅವರೇ ನನ್ನ ಪಾಲಿನ ದೇವರು ಅಂತ ವಿಷ್ಣುದಾದ ಹೇಳ್ತಾ ಇದ್ದರು. ಆದರೆ ಇನ್ನೊಂದು ವಿಷಯ, ಕೀರ್ತಿ ಮೊದಲ 5 ವರ್ಷ ಮಾತ್ರ ಆಕೆಯ ತಂದೆ ತಾಯಿಯ ಜೊತೆಗೆ ಇದ್ಲಂತೆ. ಅದಾದ ನಂತರ ಮಕ್ಕಳು ಒಬ್ಬರೇ ಆದರೆ ಚೆನ್ನಾಗಿ ಬೆಳೆಯೋಲ್ಲ ಅನ್ನೋ ಕಾರಣಕ್ಕೆ ಇಬ್ಬರನ್ನು ಕೂಡ ಒಟ್ಟಾಗಿ ಬೆಳೆಸಲಿಕ್ಕೆ ದಾದಾ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಇಬ್ಬರು ಹೆಣ್ಣುಮಕ್ಕಳು ಕೂಡ ಒಟ್ಟಾಗಿ ಈ ಸಾಹಸ ಸಿಂಹನ ಮಡಿಲಿನಲ್ಲಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಮಾಜದಲ್ಲಿ ಎಲ್ಲರೂ ಮದುವೆ ಆದ ಕೂಡಲೇ ಮಕ್ಕಳಾಗಬೇಕು, ಅದರಲ್ಲಿ ಗಂಡು ಮಗುವೇ ಆಗಬೇಕು ಅಂತ ಆಸೆ ಪಡೋದು ವಿಷ್ಣುದಾದ ಯಾವಾಗಲೂ ಕೂಡ ಒಂದು ಮನಸ್ಸಲ್ಲಿ ಕೊರಗಿದ್ದೇ ಇರುತ್ತೆ. ಜೊತೆಗೆ ಹೆಣ್ಣು ಮಗು ಆದರೆ ಮನೆಗೆ ಶನಿ ಬಂತು ಅಂತ ಬೇರೆಯವರು ಶಪಿಸೋದನ್ನು ವಿರೋಧಿಸ್ತಾ ಇದ್ದರು. ಅದಕ್ಕೋಸ್ಕರನೇ ಇದನ್ನೆಲ್ಲವನ್ನು ಕೂಡ ತೊಡೆದು ಹಾಕಬೇಕು, ನಾನು ಕೂಡ ಹೆಣ್ಣು ಮಕ್ಕಳಿಗೆ ಸಪೋರ್ಟ್ ಮಾಡ್ತೀನಿ ಅಂತಲೇ ಇಬ್ಬರು ಹೆಣ್ಣು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದು ದಾದಾ. ಯಾವತ್ತೂ ಕೂಡ ಹೆಣ್ಣನ್ನು ದೂಷಿಸೋದು, ಜೊತೆಗೆ ಶೋಷಿಸೋದು ಮತ್ತು ಅವರ ಮನಸ್ಸನ್ನು ನೋಯಿಸೋದು ಯಾವತ್ತೂ ಕೂಡ ವಿಷ್ಣುದಾದ ಸಹಿಸ್ತಾ ಇರಲಿಲ್ಲ. ಇದ್ರ ಮುಖಾಂತರ ಹೆಣ್ಣು ಗಂಡು ಎರಡೂ ಕೂಡ ಸಮಾನ ಅಂತ ಹೇಳಿ ಬೆಳೆಸಿದರು. ಅವರಿಬ್ಬರಿಗೂ ಕೂಡ ಪ್ರೀತಿಯನ್ನು ಹೆಚ್ಚಾಗಿ ಯಥೇಚ್ಛವಾಗಿ ನೀಡ್ತಾ ಇದ್ದರು. ಹಾಗಾಗಿ ಇಬ್ಬರು ಮಕ್ಕಳು ಕೂಡ ಅದೇ ಸಾಹಸ ಸಿಂಹನ ಪ್ರೀತಿ ವಾತ್ಸಲ್ಯದ ಜೊತೆಗೆ ಅದೇ ಆದರ್ಶವನ್ನು ಬೆಳೆಸ್ಕೊಂಡು ಬಂದರು. ಇನ್ನೊಮ್ಮೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಕೀರ್ತಿ ಹಾಗೂ ಚಂದನ ಇಬ್ಬರು ಹೆಣ್ಣುಮಕ್ಕಳು ಭಾರತಿ ಅಮ್ಮನವರ ಸ್ವಂತ ತಂಗಿಯ ಮಕ್ಕಳು. ಬಹಳಷ್ಟು ಜನಕ್ಕೆ ಈ ಒಂದು ಕ್ಲಾರಿಟಿ ಗೊತ್ತಿರಲಿಲ್ಲ. ಇದ್ರ ಮುಖಾಂತರ ಒಂದು ತೆರೆ ಎಳೆಯೋ ಪ್ರಯತ್ನ.